ಯಾವ ಅನಿಮಲ್ ಆಗಿ ನೀವು ಹುಟ್ಟಬೇಕು ಅಂತ ಆಸೆ ಪಡ್ತಿದ್ದೀರಾ? ಇವಾಗೆಲ್ಲ ರಿಚ್ ಆಗಿರೋ ಮನೇಲೆಲ್ಲ ಡಾಗ್ ಬೆಳೆಸ್ತಾರೆ, ಚೆನ್ನಾಗಿ ಪೆಟ್ಟಾಗಿ ನೋಡ್ಕೊಂತಾರಲ್ವಾ. ನಿಮ್ಗೆ ಸುಮ್ನೆ ಇಷ್ಟ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸುಮ್ಮನೆ ಇಷ್ಟ ನಿಮ್ಗೆ? ಬಟರ್ಫ್ಲೈ ಆಗಿ ಹುಟ್ಟಬೇಕಂತ ಮಾಡಿದ್ರೆ ಹೆಸರು? ಈಸಿ. ಈಸಿ ನನಗೆ ಅರ್ಥ ಆಗಿಲ್ಲ ಮ್ಯಾಮ್. ಈಸಿ ಅವಳ ಹೆಸರು. ಈಸಿ ಅವಳ ಹೆಸರು. ನಿಮ್ಮ ಹೆಸರು ಮ್ಯಾಮ್? ತಸ್ಮಿಯಾ. ತಸ್ಮಿಯಾ. ಓಕೆ ಮ್ಯಾಮ್, ಅನಿಮಲ್ ಅಂದ್ರೆ ಇಷ್ಟ ನಿಮ್ಗೆ? ನಿಮ್ಗೆ ನನಗೂ ಇಷ್ಟ. ಅನಿಮಲ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಓಕೆ, ಮತ್ತೊಂದು ಜನ್ಮ ಅಂತಿದ್ರೆ ಯಾವ ಅನಿಮಲ್ ಆಗಿ ನೀವು ಹುಟ್ಟಬೇಕು ಅಂತ ಆಸೆ ಪಡ್ತಿದ್ದೀರಾ? ಸಾರಿ, ನಾಯಿ ಇಷ್ಟ ಅವಳಿಗೆ. ನಾಯಿ ಆಗ್ತಲ್ಲ ಅವಳು. ಇಲ್ಲ, ನಿಮ್ಗೆ ಇಷ್ಟ ಇರೋದು ನೀವು ಹೇಳ್ರಿ, ಅವ್ರಿಗೆ ಇಷ್ಟ ಇರೋದು ಅವ್ರಿಗೆ. ನಾಯಿ ತರ ನೋಡಕ್ ಇಷ್ಟ. ಮ್ಯಾಮ್, ಯಾವ ಅನಿಮಲ್ ಇಷ್ಟ ಮ್ಯಾಮ್ ನಿಮ್ಗೆ? ಹಾರ್ಸ್. ಹಾರ್ಸ್. ಓಕೆ, ನಿಮ್ಗೆ? ನನಗೆ ಟೈಗರ್. ಟೈಗರ್. ಓಕೆ, ಹಾರ್ಸ್ ಅಂದ್ರೆ ಯಾಕೆ ಇಷ್ಟ? ಹಾರ್ಸ್ ಆಗಿ ಯಾಕೆ ಹುಟ್ಟಬೇಕು ನೀವು? ಇಟ್ ಲುಕ್ಸ್ ಬ್ಯೂಟಿಫುಲ್. ಲುಕ್ ಬ್ಯೂಟಿಫುಲ್ ಅಷ್ಟೇ. ಹಾ, ಜಸ್ಟ್ ಅಷ್ಟೇನಾ? ಹಾರ್ಸಿಂಗ್ ಅಂದ್ರೆ ಎಷ್ಟಿದೆ? ರೇಸಿಂಗ್ ಮಾಡ್ಬೋದು, ಸರ್ಕಸಿಂಗ್ ಮಾಡ್ಬೋದು, ಸೊ ಫ್ಯಾಷನ್ ಶೋ ಮಾಡ್ಬೋದು. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ? ಸೊ ಅದರಲ್ಲಿ ನಿಮ್ಗೆ ಹಾರ್ಸ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಏನ್ ಬ್ಯೂಟಿಫುಲ್ ಇದೆ ಅಂತ? ಹೌದು. ನೀವು ಮ್ಯಾಮ್? ನಂಗೆ ಅದು ಹುಲಿ ಒಂದು ಗತ್ತು ಗಾಂಭೀರ್ಯ ಎಲ್ಲ ಇರುತ್ತಲ್ಲ. ಓಕೆ, ನಂಗೆ ಸಿಂಹ ಇಷ್ಟ ಆಗಲ್ಲ, ಸೊ ಹುಲಿನೇ ಇಷ್ಟ. ಹುಲಿ ಆಗ್ಬೇಕಂತ. ಹುಲಿ ಇಷ್ಟ. ಆ ಗತ್ತು, ಆ ಗಾಂಭೀರ್ಯ ಇರ್ಬೇಕು, ನಮ್ಮಲ್ಲಿ ಇರ್ಬೇಕು ಅನ್ನೋದು ನಿಮ್ಗೆ ಹುಲಿ ಇಷ್ಟ. ಅಷ್ಟೇನಾ ನಿಮ್ಮ? ಅಷ್ಟೇ. ಕೋತಿ ಅಂತ ಹೇಳ್ಬೇಕು. ನನಗೆ ಕೋತಿನೂ ಇಷ್ಟ. ಕೋತಿ ಆದ್ರೂ ಇಷ್ಟ, ಯಾಕಂದ್ರೆ ಎಲ್ ಬೇಕಾದ್ರು ಹಲ್ಲು ನಂಗಿರುತ್ತೆ. ಕೋತಿ ಅಂದ್ರೆ ಎಲ್ ಬೇಕಾದ್ರೂ ಹಾರಾಡ್ಕೊಂಡು ಹೆಂಗ್ ಬೇಕಾದ್ರೂ ಇರ್ಬೋದು, ಯಾರ ಕೈಗೂ ಸಿಕ್ದಂಗೆ. ಅದಕ್ಕೆ ಕೋತಿನೂ ಇಷ್ಟ ನನಗೆ. ನಾನು ಕೋತಿ ನೋಡಿದ್ರೆ ತುಂಬಾ ಖುಷಿ ಪಡ್ತೀನಿ ಹುಲಿಗಿಂತ. ಬಿಕಾಸ್ ಸೇಮ್ ಫೀಚರ್ಸ್ ಇದೆಯಲ್ಲ, ಎಲ್ಲ ಸೇಮ್ ಫೀಚರ್ಸ್. ತೋರಿಸ್ದಾ? ನೀವು ಹೇಳಿದ್ರಲ್ಲ ಹಾರ್ಸ್ ಅಂತ ಹೇಳ್ರಿ, ಬೇರೆ ಬೇರೆ ಅನಿಮಲ್ ಅಂದ್ರೆ ಅನದರ್ ಅನಿಮಲ್? ನಾಯಿ. ನಾಯಿ ಹೇಳು. ನಾಯಿ. ನಾಯಿ. I love ನಾಯಿ. You love dogs, right? Okay. Because they are loyal. ಅವ್ರ ಮೇಲೆ ಎರಡಿದೆ, ಅವಳೊಂದು ಇನ್ನೊಂದು. Ignore. Dogs are loyal ಆಗಿರ್ತಾರೆ ಅವರು. Okay. Very good animal. Okay. Thank you ma'am. ತುಂಬಾ ಧನ್ಯವಾದಗಳು ಆನ್ಸರ್ ಕೊಟ್ಟಿದ್ದಕ್ಕೆ. Thank you so much. Okay, ನಮ್ಮ ಮ್ಯಾಮ್ಸ್ ಕೊಟ್ಟರು ಆನ್ಸರ್ ಎಕ್ಸಲೆಂಟ್ ಆಗಿದೆ. ತುಂಬಾ ಎಕ್ಸಲೆಂಟ್ ಆಗಿ ಕೊಟ್ಟಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ಬೆಸ್ಲಿಕಾ. ನಿಮ್ಮ ಹೆಸರು? ಸುಮಿತ್ರಾ. ನಿಮ್ಮ ಹೆಸರು? ನೇಹಾ. ಓಕೆ ಮ್ಯಾಮ್, ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಗ್ತಿದೆ. ನನ್ನ ಕ್ವಶನ್ ಏನಂದ್ರೆ, ನಿಮ್ಗೆ ಅನಿಮಲ್ ಇಷ್ಟನಾ? ಎಸ್, ಇಷ್ಟ. ನಿಮ್ಗೆ? ನಿಮ್ಗೆ? ಓಕೆ, ಯಾವ ಅನಿಮಲ್ ಆಗಿ ಹುಟ್ಟಬೇಕು ಅಂತಿದ್ದೀರಾ? ಬರ್ಡ್ಸ್. ಬರ್ಡ್ಸ್. ಯಾವ ಬರ್ಡ್? ಪರ್ಟಿಕ್ಯುಲರ್ ಬರ್ಡ್ ಅಲ್ಲಿ? ಯಾವ ಬರ್ಡ್ಸ್ ಅಂದ್ರೇನು ಓಕೆ, ಫ್ರೀಡಮ್ ಆಗಿರ್ಬೋದಲ್ವಾ. ಸೊ ಬರ್ಡ್ಸ್ ಅಂದ್ರೆ ಇಷ್ಟ ನಿಮ್ಗೆ? ನಿಮ್ಗೆ? ಡಾಗ್. ಡಾಗ್. ನಿಮ್ಗೆ? ಡಾಗ್. ಡಾಗ್. ಓಕೆ, ಯಾಕೆ ನಿಮ್ಗೆ ಬರ್ಡ್ಸ್ ತರ ಹುಟ್ಟಬೇಕು, ಬರ್ಡ್ಸ್ ಆಗಿ ಹುಟ್ಟಬೇಕು? ಬರ್ಡ್ಸ್ ಆಗಿ ಹುಟ್ಬೇಕಂದ್ರೆ ಅದಕ್ಕೆ ಯಾವ್ದೋ ಒಂದು ಮಾಡ್ಬೇಕಂತ ಇಲ್ಲ, ಅದು ಫ್ರೀಡಮ್ ಆಗಿ ಎಲ್ಲೋದ್ರು, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಅಲ್ಲಿಂದ ಇಲ್ಲಿ ಬರ್ಬೋದು, ಹೆಂಗಾದ್ರೂ ಇರ್ಬೋದು. ಅದಕ್ಕೆ ಬಟ್ ಅದಕ್ಕೆ ಫುಡ್ ಡಿಫಿಕಲ್ಟೀಸ್ ಇರುತ್ತಲ್ಲ, ಅದು ಊಟಕ್ಕೋಸ್ಕರ ತುಂಬಾ ಹೊರಡುತ್ತೆ. ಅದು ಮಾತ್ರನೇ ಕಷ್ಟ, ಆದ್ರೆ ಹ್ಯೂಮನ್ ಬೀಂಗ್ ಆಗಿದ್ರೆ ಎಲ್ಲಾನು ಕಷ್ಟ. ಸೊ ಓಕೆ, ಗುಡ್ ಆನ್ಸರ್. ಅಂಡ್ ನೀವು ಮ್ಯಾಮ್? ಇವಾಗೆಲ್ಲ ರಿಚ್ ಆಗಿರೋ ಮನೇಲೆಲ್ಲ ಡಾಗ್ ಬೆಳೆಸ್ತಾರೆ, ಚೆನ್ನಾಗಿ ಪೆಟ್ಟಾಗಿ ನೋಡ್ಕೊಂತಾರಲ್ವಾ, ಸೊ ಏನು ಸ್ಟ್ರೆಸ್ ಬಸ್ತಾರೆ. ಸೊ ಅದಕ್ಕೆ ಬೇರೆ ಫ್ರೀ ಆಗಿ ಹೋಗ್ಬೇಕು. ಅದು ರಿಚ್ ಆಗಿರೋ ಮನೆಯಲ್ಲಿ ಬೆಳೆಸ್ತಾರೆ ಅಂದ್ರೂ ನಮ್ಮ ಬೀದಿ ನಾಯಿಗಳು ಬೆಳೆಸೋದಿಲ್ಲ. ಅದೇ ರಿಚ್ ಮನೇಲಿ ಬೆಳೆಯಲ್ಲ. ಅದೇ ಯಾವ ಡಾಗ್ ಪರ್ಟಿಕ್ಯುಲರ್ ಯಾವ ಬ್ರೀಡ್ ನಿಮ್ಗೆ ಇಷ್ಟ? ಲ್ಯಾಬ್ರಡಾರ್, ಜರ್ಮನ್ ಶೆಪರ್ಡ್. ಆರ್ಮಿಯಲ್ಲಿ ಚೆನ್ನಾಗಿ ಯೂಸ್ ಮಾಡ್ತಾರೆ ಇದನ್ನ. ಓಕೆ. ಓಕೆ,
ನಿಮ್ಗೆ ಮ್ಯಾಮ್ ನೀವು ಡಾಗ್ ಅಂತ ಹೇಳಿದ್ರಿ, ಡಾಗ್ ಅದು ಯಾಕೆ ಡಾಗ್ ಇಷ್ಟ ನಿಮ್ಗೆ? ಡಾಗ್ ಯಾಕಂದ್ರೆ ಇವಾಗ ಮನ್ಸಲ್ಲಿ ನೋಡಿದ್ರೆ ನಾವೇನೇ ಮಾಡಿದ್ರು ಒಂದಲ್ಲ ಒಂದ್ ತಪ್ಪು ಮಾಡಿದ್ರೆ ಅದು ಅವ್ರು ಬರೋದಿಲ್ಲ. ನಾವ್ ಮಾಡಿರೋ ಉಪಕಾರನ ಇದ್ ಮಾಡೋದಿಲ್ಲ. ಅದೇ ಒಂದು ಡಾಗ್ ಅಂದ್ರೆ ಒಂದ್ 2 ರೂಪೀಸ್ ಬಿಸ್ಕೆಟ್ ಹಾಕಿದ್ರು ಅದಕ್ಕೆ ನಿಯತ್ತಿಂದ ನಮ್ಮ ಹತ್ರನೇ ಬರುತ್ತೆ. ನಾವ್ ಯಾರಂತ ನೆನ್ಪಿಸ್ಕೊಳುತ್ತೆ. ಅದಕ್ಕಿರೋ ನಿಯತ್ತಿಗೆ ನಾವ್ ಅದ್ರಾಗಿ ಹುಡ್ಬೇಕಂತ ಇಷ್ಟ. ನಿಯತ್ತಿಗೋಸ್ಕರ ನಾವು ಡಾಗ್ ಆದ್ರೂ ಡಾಗ್ ತರ ಹುಟ್ಬೇಕು. ನಿಯತ್ತೆ ಅಲ್ವಾ ತುಂಬಾ ಇಂಪಾರ್ಟೆಂಟ್. ಹೌದು, ನಿಯತ್ತೆ ತುಂಬಾ ಇಂಪಾರ್ಟೆಂಟ್. ಅದೊಂದು ಮತ್ತೆ ನಂಗೆ ತುಂಬಾ ಇಷ್ಟ ಅಂದ್ರೆ ಶಿಸ್ತು ಪಪ್ಪಿ. ಯಾಕಂದ್ರೆ ಅದ್ ಹೇರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ತುಂಬಾ ಸಂತೋಷ ಮ್ಯಾಮ್ ನಿಮ್ಗೆ ಡಾಗ್. ಯಾಕಂದ್ರೆ ಡಾಗ್ ಅಲ್ಲಿ ಇರೋ ನಿಯತ್ತು ಯಾವ್ದ್ರಲ್ಲಿ ಇರೋದಿಲ್ಲ. ಯಾಕಂದ್ರೆ ಪ್ರಾಣಿಗಳಂದ್ರೆ ಸ್ವಲ್ಪ ನಿಯತ್ತು. ಇನ್ನೊಂದು ಇಷ್ಟ ಆಂಟ್. ಅದಕ್ಕೆ ನೋಡಕ್ ಇಷ್ಟ ಇರುತ್ತೆ, ಆದ್ರೆ ಅದೇನ್ ಮಾಡುತ್ತೆ, ಅದು ಊಟ ಕಲೆಕ್ಟ್ ಮಾಡೋ ಟೈಮಲ್ಲಿ ಕಷ್ಟಪಟ್ಟು ಊಟ ಕಲೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡುತ್ತೆ. ಅದೇ ನಾವ್ ಮನ್ಸು ಏನ್ ಮಾಡ್ತೀವಿ, ಕಾಸಿರುವಾಗ ಎಲ್ಲಾ ಖರ್ಚು ಮಾಡ್ಬಿಡ್ತೀವಿ. ಆಮೇಲೆ ಎಮರ್ಜೆನ್ಸಿಗೂ ಇರೋದಿಲ್ಲ. ಅದೇ ಆಂಟ್ಗೆ ನೋಡಿ ಎಷ್ಟು ಬುದ್ಧಿ, ಅದಕ್ಕಿರೋ ಬುದ್ಧಿ ಆದ್ರೂ ನಮ್ಗೆ ತುಂಬಾ ನೈಸ್, ಸಖತ್ತಾಗಿ ಹೇಳಿದಾರೆ ಈ ಮ್ಯಾಮ್ ಮಾತ್ರ. ಸೂಪರ್ ಹೇಳಿದ್ರೆ. ನಾವು ಈ ಮ್ಯಾಮ್ ನಿಂದ ಒಂದು ಎಕ್ಸಾಂಪಲ್ ಇನ್ಸ್ಪಿರೇಷನ್ ತಗೋಬಹುದು. ಯಾಕಂದ್ರೆ ಅನಿಮಲ್ ಈ ತರ ಎಲ್ಲ ಸೇವ್ ಮಾಡ್ತಿದೆ, ನಾವು ಮನ್ಸಂಗ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಗ್ರೇಟ್ ಮ್ಯಾಮ್, ಸೆಲ್ಯೂಟ್. ನಿಮ್ಮನ್ನ ನೋಡಿ ನಮ್ಗೆ ತುಂಬಾ ಖುಷಿ. ನನ್ನ ಹೆಸರು ಮಾದೇಶ್ ಅಂತ. ಓಕೆ, ಮತ್ತೆ ನೆಕ್ಸ್ಟ್ ಬೇರೆ ಅನಿಮಲ್ಸ್ ಅಂದ್ರೆ ನಿಮಗೆ ಡಾಗು, ನಿಮಗೆ ಬರ್ಡ್ಸ್ ಪರ್ಟಿಕ್ಯುಲರ್ ಯಾವ್ದೋ ಒಂದು ಬರ್ಡ್ಸ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡ್ತಿದ್ದೀನಿ. ಲವ್ ಬರ್ಡ್ಸ್, ಪಿಜನ್. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಮ ಮನೆಯಲ್ಲಿ ನಾನು ನಮ್ಮ ಅಣ್ಣ ಇರ್ತೀರಿ. ನಮ್ಮ ಅಣ್ಣ ಅಂದ್ರೆ ಬಿಲ್ಡಿಂಗ್ ಹೋಗ್ತೀರಿ ಪೂರಾ ಅದು ಬರ್ಡ್ಸ್ ಪಿಜನ್ ಹಿಡಿಯಕ್ಕೆ. ಅದರಿಂದ ಮನೆಯಲ್ಲಿ ಫುಲ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಆ ಮೆಮೊರೀಸ್ ನನ್ಗೆ ಇನ್ನೂ ಇದೆ. ಅದಕ್ಕೆ ನಮ್ಮ ಅಣ್ಣ ಜೊತೆ ಹೋಗ್ಬಿಡ್ತೀನಿ ಪಿಜನ್ ಹಿಡಿಯಕ್ಕೆ. ಅದೇ ಒಂದು ಪರ್ಟಿಕ್ಯುಲರ್ ಒಂದು ಇದಿರುತ್ತೆ, ಒಂದು ಮೆಮೊರಿ ಇರುತ್ತೆ ನಮ್ಮ ಬರ್ಡ್ಸ್ ಜೊತೆ ಆಗ್ಲಿ ಡಾಗ್ ಜೊತೆ ಆಗ್ಲಿ ಅನ್ನೋ ತರ. ಓಕೆ ಮ್ಯಾಮ್, ನಿಮ್ಮ ಹೆಸರು ಮ್ಯಾಮ್? ಯಮುನಾ. ಓಕೆ ಮ್ಯಾಮ್, ಯಾವ ಗುಡ್ ನೇಮ್ ಮ್ಯಾಮ್. ಓಕೆ ಮ್ಯಾಮ್, ನಿಮ್ಗೆ ಅನಿಮಲ್ ಅಂದ್ರೆ ಇಷ್ಟನಾ? ಇಷ್ಟ. ಓಕೆ ಮ್ಯಾಮ್, ಅಂದ್ರೆ ಯಾವ ಅನಿಮಲ್ ಆಗಿ ಹುಟ್ಬೇಕು ಅನ್ಕೊಂತೀರಾ ನೀವು? ಬಟರ್ಫ್ಲೈ. ಬಟರ್ಫ್ಲೈ ಆಗಿ ಹುಟ್ಬೇಕು ಅನ್ಕೊಂಡಿದ್ದೀರಾ? ಯಾಕೆ ಮ್ಯಾಮ್ ಬಟರ್ಫ್ಲೈ ಆಗಿ ಹುಟ್ಬೇಕು ಅನ್ಕೊಂಡಿದ್ದೀರಾ? ಬಿಕಾಸ್ ಅದು ಲೈಫ್ ಕಡಿಮೆ ಬಟ್ ಬ್ಯೂಟಿಫುಲ್ ಆಗಿ ಲೀಡ್ ಮಾಡುತ್ತೆ. ಬ್ಯೂಟಿಫುಲ್ ಆಗಿ ಲೀಡ್ ಮಾಡುತ್ತೆ ಲೈಫ್ನ. ಸೊ ಅದಕ್ಕೋಸ್ಕರ ನಿಮ್ಗೆ ಬಟರ್ಫ್ಲೈ ಆಗಿ ಹುಟ್ಟಕ್ಕೆ ತುಂಬಾ ಆಸೆ. ಸೊ ಗುಡ್ ಮ್ಯಾಮ್, ಗುಡ್ ಆನ್ಸರ್. ಅಂಡ್ ಶಾರ್ಟ್ ಅಂಡ್ ಲೈಫ್ ಇದ್ರೇನು ನಾವು ತುಂಬಾ ಎಂಜಾಯ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಲೈಫ್ ನ ಎಂಜಾಯ್ ಮಾಡಬೇಕು ಅನ್ನೋದು ನಿಮ್ಮ ವಿಷನ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸಿಂಚನ. ನಿಮ್ಮ ಹೆಸರು? ಭವಾನಿ. ಓಕೆ ಮ್ಯಾಮ್, ನಿಮ್ ಕ್ವಶನ್ಸ್ ಏನಂದ್ರೆ ನಿಮ್ಗೆ ಅನಿಮಲ್ ಅಂದ್ರೆ ಇಷ್ಟನಾ? ಇಷ್ಟ. ನಿಮ್ಗೆ ಇಷ್ಟ. ಅನಿಮಲ್ ಆಗಿ ಹುಟ್ಟಬೇಕಂದ್ರೆ ಯಾವ ಅನಿಮಲ್ ಆಗಿ ಹುಡ್ತೀರಾ? ಡಾಗ್. ನೀವು? ಬಟರ್ಫ್ಲೈ. ಓಕೆ, ಸರಿ. ಡಾಗ್ ಆಗಿ ಹುಡ್ತೀನಿ ಅಂತ ಹೇಳಿದಾರಲ್ಲ, ಸೊ ಯಾಕೆ ಡಾಗ್ ಆಗಿ ಹುಟ್ಟಬೇಕು? ಡಾಗ್ಗೆ ಪ್ರೀತಿ ತೋರಿಸಿದ್ರೆ ಅದು ತುಂಬಾ ಪ್ರೀತಿ ಮಾಡುತ್ತೆ. ಓಕೆ, ಮನುಷ್ಯರಿಗಾದ್ರೂ ನಿಯತ್ತಿರಲ್ಲ, ನಾಯಿಗೆ ಮಾತ್ರ ನಿಯತ್ತಿರುತ್ತೆ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಜನ್ಮ ಅಂತಿದ್ರೆ ನಮ್ ಡಾಗ್ ಅಲ್ಲಿ ಹುಟ್ಟೋಣ ಅಂತ ನಿಮ್ ಫೀಲ್ ಇದೆ. ಡಾಗ್ ಲವರ್ ನೀವು. ಓಕೆ, ನೀವು ಬಟರ್ಫ್ಲೈ ಅಂತ ಹೇಳಿದ್ರೆ ಯಾಕೆ ಬಟರ್ಫ್ಲೈ ಅಲ್ಲಿ ಹುಟ್ಟಬೇಕು? ಅಣ್ಣ ಅದು 12 ಡೇಸ್ ಸಮಥಿಂಗ್ ಅಂದ್ರೆ ತುಂಬಾ ಕಮ್ಮಿ ಬದುಕುತ್ತೆ. ಆದ್ರೆ ಅದು ಖುಷಿಯಾಗಿ ಹಾರಾಡ್ಕೊಂಡಿರುತ್ತೆ. ಹಾಗೆ ನಾವು ಖುಷಿಯಾಗಿ ಹಾರಾಡ್ಕೊಂಡಿರ್ಬೇಕು. ಯಾರು ತೊಂದ್ರೆನೂ ಇರಲ್ಲ, ಯಾವ್ದು ಇರಲ್ಲ. ಅದು ಅಂತ ಸ್ವಲ್ಪ ದಿನ ಬದುಕು ತುಂಬಾ ಖುಷಿಯಾಗಿ ಆರುತ್ತೆ. ಅದಕ್ಕೋಸ್ಕರ ಬಟರ್ಫ್ಲೈ ಆಗುತ್ತೆ. ಸೂಪರ್. ಇದಕ್ಕೆ ನಾವು ಕ್ಲಾಪ್ ಮಾಡ್ಬೇಕಂತ. ಯಾ, ಇಟ್ಸ್ ಅ ವೆರಿ ಗುಡ್ ಆನ್ಸರ್. ತುಂಬಾ ದಿನ ನಾವು ತುಂಬಾ ಒಂದು ಫ್ಯೂ ಡೇಸ್ ಬದುಕಿದ್ರೆ ನಾವು ತುಂಬಾ ಹ್ಯಾಪಿగా ಬದುಕಿ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ನಿಮ್ದು ತುಂಬಾ ಗುಡ್ ಆನ್ಸರ್ ಇದೆ, ಅವ್ರದ್ದು ತುಂಬಾ ಗುಡ್ ಆನ್ಸರ್ ಇದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸ್ಪಂದನ ಅಂತ. ಮುಂದೆ ಬನ್ನಿ. ಸ್ಪಂದನ, ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ನಿಮ್ಮ ಹೆಸರು? ಪಲ್ಲವಿ. ನಿಮ್ಮ ಹೆಸರು? ಹೇಮ. ಓಕೆ ಮ್ಯಾಮ್. ಓಕೆ, ನಿಮ್ಗೆ ಅನಿಮಲ್ ಇಷ್ಟನಾ? ಹೌದು, ಇಷ್ಟ. ನಿಮ್ಗೆ ಇಷ್ಟ. ನಿಮ್ಗೆ ಅನಿಮಲ್ ಇಷ್ಟ. ಓಕೆ, ನಾನು ಕೇಳಿಕೊಳ್ತಿರುವ ಪ್ರಶ್ನೆ ಏನಂದ್ರೆ ನಿಮ್ಗೆ ಅನಿಮಲ್ ಅಂದ್ರೆ ಇಷ್ಟ ಅಲ್ವಾ? ಹೌದು. ಸೊ ನಿಮ್ಗೆ ಯಾವ ಅನಿಮಲ್ ಇಷ್ಟ? ನನಗೆ ಹೆಣ್ಣಂದ್ರೆ ಇಷ್ಟ. ಹೆಣ್ಣಂದ್ರೆ ಓಕೆ. ಅನಿಮಲ್ ಹೆಸರು? ಅನಿಮಲ್ ಬಂದು ಡಾಗ್. ಡಾಗ್ ಅಂದ್ರೆ ಇಷ್ಟ ನಿಮ್ಗೆ? ಹೌದು. ನಿಮ್ಗೆ? ನಮಗೂ ಡಾಗ್ ಇಷ್ಟ. ನಮಗೂ ಡಾಗ್ ಎಲ್ಲ ಒಂದೇ. ಡಾಗ್ ಬಿಟ್ಟು ಬೇರೆ ಯಾವ್ದು ಇಷ್ಟ? ಬೇರೆ ಅನಿಮಲ್ ಯಾವ್ದು ಇಷ್ಟ? ಟೈಗರ್ ಇಷ್ಟ.
ಟೈಗರ್ ಇಷ್ಟ, ಹೌದು. ಹಾರ್ಸ್ ಇಷ್ಟ. ಹಾರ್ಸ್. ನಿಮ್ಗೆ ಲಯನ್ ಇಷ್ಟ. ಲಯನ್ ಇಷ್ಟ. ಯಾಕೆ ನಿಮ್ಗೆ ಟೈಗರ್ ಇಷ್ಟ? ನಾನ್ ಟೈಗರ್ ತರ ಸ್ವಲ್ಪ ಜಾಸ್ತಿ ಧೈರ್ಯವಂತೆ, ಅದಕ್ಕೆ ನಿಮ್ಗೆ ಟೈಗರ್ ಇಷ್ಟ ಆಗಿದೆ. ಓಕೆ, ಟೈಗರ್ ಬಂದು ಸರ್ ಟೈಗರ್ ತರ ಒಂದು ವಾಯ್ಸ್ ಮಾಡಿ ನೋಡೋಣ. ಪರವಾಗಿಲ್ಲ. ನೀವು ಹಾರ್ಸ್ ಅಂದ್ರೆ ಯಾಕೆ ನಿಮ್ಗೆ ಹಾರ್ಸ್ ಇಷ್ಟ? ನನ್ಗೆ ಅದ್ರ ಮೇಲೆ ರೈಡ್ ಮಾಡ್ಬೇಕಂದ್ರೆ ಇಷ್ಟ. ಹಾರ್ಸ್ ಅಲ್ಲಿ ರೈಡ್ ಮಾಡ್ಬೇಕು, ಅದಕ್ಕೆ ಇಷ್ಟ. ನಿಮ್ಗೆ ಸುಮ್ನೆ ಇಷ್ಟ. ಸುಮ್ಮನೆ ಇಷ್ಟ ನಿಮ್ಗೆ? ಸುಮ್ಮನೆ ಇಷ್ಟ ಅಂದ್ರೆ ಹೆಂಗೆ ಮ್ಯಾಮ್? ನೀವು ಏನೋ ಒಂದ್ ಸ್ವಲ್ಪ ಹೇಳ್ಬೇಕು, ಏನೋ ಒಂದು ಹೇಳ್ಬೇಕಲ್ಲ. ಅದಕ್ಕೆ ಹೇಳೋದು, ಗೊತ್ತಿರೋ ಅನಿಮಲ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳೋದು. ಇಷ್ಟನಾ? ಸರ್ ಡಾಗ್ ಬಗ್ಗೆ ಹೇಳ್ರಿ ನೀವು. ಅದು ಎಲ್ಲರ ತರ ಮೋಸ ಮಾಡಲ್ಲ, ನಿಯತ್ತಾಗಿರುತ್ತೆ, ಅದಕ್ಕೆ ಇಷ್ಟ. ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಿಯತ್ತಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಮಿಸ್ಟರ್ MC ವ್ಯೂಗೆ ಸಬ್ಸ್ಕ್ರೈಬ್ ಮಾಡಿ ಮ್ಯಾಮ್. ಯಾವುದು? ಮಿಸ್ಟರ್ MC ವ್ಯೂ. ಲೆಟ್ಸ್ ಸಬ್ಸ್ಕ್ರೈಬ್ ಮಿಸ್ಟರ್ MC ವ್ಯೂ. ಸಬ್ಸ್ಕ್ರೈಬ್ ಮಾಡಿ. Please do subscribe and hit the channel. ಓಕೆ, ಲೈಕ್ ಅಂಡ್ ಶೇರ್ ಮಾಡಿ. ನೈಸ್ ಟು ಮೀಟ್ ಯು ಆಲ್ ಆಫ್ ಯು ಅಂಡ್ ಪ್ರೌಡ್ ಆಗಿ ಈ ತರ ನಿತ್ಯ ಆನ್ಸರ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಒನ್ಸ್ ಅಗೈನ್ ಥ್ಯಾಂಕ್ ಯು ಎಲ್ಲರಿಗೂ. ಚಾನೆಲ್ ಚೆನ್ನಾಗಿ ಬೆಳೀಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಗೆ ವಂಡರ್ಫುಲ್ ಡೇ ಎಲ್ಲರಿಗೂ. ತುಂಬಾ ಧನ್ಯವಾದಗಳು ಈ ತರ ಬಂದು ನನಗೆ ಕೇಳೋ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೆ. ಪ್ರೌಡ್ ಟು ಫೀಲ್ ಆಲ್ ಆಫ್ ಯು. ಒನ್ಸ್ ಅಗೈನ್ ಥ್ಯಾಂಕ್ ಯು ಎಲ್ಲರಿಗೂ.